ನಮಸ್ಕಾರ. ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2023ರ ಒಂದು ಪ್ರೈವೇಟ್ MBBS ಸೀಟ್ನ ಒಂದು ಕಟ್ ಆಫ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ಇಂದಿನ ವಿಡಿಯೋಗಳಲ್ಲಿ ಗೌರ್ನಮೆಂಟ್ ಸೀಟಿಂದ ಗೌರ್ನಮೆಂಟ್ ಕಾಲೇಜಿನ ಒಂದು ಕಟ್ ಆಫ್ಗಳು ಸೆಕೆಂಡ್ ರೌಂಡ್ನ ಕಟ್ ಆಫ್ ಎಷ್ಟಿತ್ತು ಮತ್ತು ಗೌರ್ನಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜಿನ ಕಟ್ ಆಫ್ ಎಷ್ಟಿತ್ತು ಎಂಬತಕ್ಕಂಥದ್ದನ್ನು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿನ ಇಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಈ ಒಂದು ವಿಡಿಯೋದ ಮೂಲಕ ಪ್ರೈವೇಟ್ ಸೀಟು ಅಂತ ಏನು ಕರಿತೀವಿ ಆ ಸೀಟ್ಗಳ ಒಂದು 2023ರ ಸೆಕೆಂಡ್ ರೌಂಡ್ ಕಟ್ ಆಫ್ ಏನಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಈಗ ಮೊದಲಿಗೆ ಓಪನ್ ಕೆಟಗರಿ GMP, GMPH, NRI, ಅದರ್ಸ್ ಅಂಥೇಳಿ ಬರುತ್ತೆ. ಮೊದಲಿಗೆ ಇದು ಏನು ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೋಬೇಕು. ಸ್ನೇಹಿತರೆ, ಇಂದಿನ ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೇನೆ, ಈಗ ಗೌರ್ನಮೆಂಟ್ ಸೀಟಿನ ಗೌರ್ನಮೆಂಟ್ ಕಾಲೇಜು ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಇರತಕ್ಕಂಥ ಸೀಟು ಗೌರ್ಮೆಂಟ್ ಸೀಟ್ ಆಗಿರುತ್ತೆ. ಇನ್ನು ಉಳಿದಂತೆ ಪ್ರೈವೇಟ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಗೌರ್ನಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜು ಅದರಲ್ಲಿ 40% ಸೀಟನ್ನು ಪ್ರೈವೇಟ್ ಕಾಲೇಜಿನಲ್ಲಿ KEA ಮೂಲಕ ತುಂಬಲಾಗುತ್ತೆ. 40% ಸೀಟ್ ಏನೋ ನಾವು 1.5 ಲಕ್ಷದ ಫೀಸಿನ ಸೀಟು ಅಂತ ಕರಿತೀವಲ್ಲ ಅದು. ಇನ್ನು ಉಳಿದಂಥ 40% ಸೀಟ್ ಇದೆಯಲ್ಲ, ಇನ್ನು ಉಳಿದಂಥ 40% ಸೀಟು ಅವುಗಳನ್ನ ಪ್ರೈವೇಟ್ ಸೀಟ್ ಅಂತೇಳಿ ಕರಿತೀವಿ. ಆ 40% ಸೀಟ್ನಲ್ಲಿ ಬರ್ತಕ್ಕಂಥದ್ದೇ ಇದು ಓಪನ್ನು, GMP ಮತ್ತು GMPH ಇದು 40% ಇರುತ್ತೆ. NRI 15% ಇರುತ್ತೆ, ಆಯಿತಾ. ಇನ್ನು ಅದರ್ಸ್ 5% ಇರುತ್ತೆ. ಅಲ್ಲಿಗೆ 40, 55, 60, ಇನ್ನು ಗೌರ್ನಮೆಂಟ್ ಸೀಟ್ 40%, ಒಟ್ಟು 100% ಆಯಿತು. ಈಗ ಅರ್ಥ ಆಯಿತಾ? 40% ಗೌರ್ನಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜು ಅದು 40% ಆಯಿತು. ಓಕೆ, ಇನ್ನು 40% ಇದೆಯಲ್ಲ ಆ 40% ಸೀಟು ಈ ಓಪನ್ನು, GMP, GMPH, ಇನ್ನು 15% NRI, 5% ಅದರ್. ಏನು ಓಪನ್ ಈ ಒಂದು ಸೀಟಲ್ಲಿ ಯಾರ್ಯಾರು ಕಾಂಪೀಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀನಿ ನೋಡಿ. ಈ ಓಪನ್ ಕ್ಯಾಟಗರಿಲಿ ಇದರಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಓವರಾಲ್ ಇಂಡಿಯಾ ಭಾರತದಾದ್ಯಂತ ಇರತಕ್ಕಂಥ ನೀಟ್ UGಯನ್ನು ಕ್ಲಿಯರ್ ಮಾಡಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಈ ಒಂದು ಸೀಟನ್ನು ಪಡ್ಕೋಬೋದು. ನೆಕ್ಸ್ಟ್ GMP ಸೀಟ್, ಜನರಲ್ ಮೆರಿಟ್ ಪ್ರೈವೇಟ್ ಅಂತೇಳಿ. ಈ ಜನರಲ್ ಮೆರಿಟ್ ಪ್ರೈವೇಟ್ ಸೀಟನ್ನು ಯಾರು ಪಡಿಬೋದು? ಇದು ಕೂಡ ಕರ್ನಾಟಕದಲ್ಲಿ ನೀಟ್ UGಯನ್ನು ಕ್ಲಿಯರ್ ಮಾಡಿರ್ತಕ್ಕಂಥ ಎಲಿಜಿಬಲ್ ಆಗಿರ್ತಕ್ಕಂಥ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೀಟು ನಿಗದಿ ಆಗಿರುತ್ತೆ. ಇನ್ನು GMPH ಸೀಟ್ ಯಾವುದು? ಇದೇ GMP ಸೀಟೆಯ ಹೈದರಾಬಾದ್ ಕರ್ನಾಟಕದ 371J ಅಡಿಯಲ್ಲಿ ಬರ್ತಕ್ಕಂಥ ಮೀಸಲಾತಿ ಅಡಿಯಲ್ಲಿ ಬರ್ತಕ್ಕಂಥ ಸೀಟುಗಳನ್ನು ಮಾತ್ರ ನಾವು GMP ಜನರಲ್ ಮೆರಿಟ್ ಪ್ರೈವೇಟ್ ಅಂಡರ್ ಹೈದರಾಬಾದ್ ಕರ್ನಾಟಕ ಅಂತೇಳಿ. ಹಾಗಾಗಿ GMPH ಇದೆರಡು ಒಂದೇ. ಈ ಇರ್ತಕ್ಕಂಥ 40% ಸೀಟ್ ಏನಿದೆ ಆ 40% ಸೀಟಲ್ಲಿ 50% ಓಪನ್ ಕ್ಯಾಟಗರಿ, ಇನ್ನು 50% GMP ಮತ್ತು GMPH ಸೀಟ್ಗಳು ಆಗಿರುತ್ತೆ. ಸೊ ಇದು ಓವರಾಲ್ ಇಂಡಿಯಾ ಭಾರತದಾದ್ಯಂತ ಇರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಈ ಒಂದು ಸೀಟನ್ನು ಪಡ್ಕೋಬೋದು. ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಇದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. NRI ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂದರೆ ಅನಿವಾಸಿ ಭಾರತೀಯರು, ಈಗ ಇದು ರಿಸರ್ವ್. ಅದರ್ಸ್ ಇದು ಯಾರು ಬೇಕಾದ್ರೂ ಸೀಟನ್ನು ಪಡ್ಕೊಳ್ಳೋಕ್ಕೆ 5% ಸೀಟನ್ನು ಅವಕಾಶ ಇದೆ. ಇದಿಷ್ಟು ಓಪನ್, GMP, GMPH, NRI ಮತ್ತು ಅದರ್ಸ್ ಈ ಒಂದು ಸೀಟ್ಗಳಿಗೆ ಸಂಬಂಧಪಟ್ಟಂಥದ್ದು. ಈಗ ಇದರ ಒಂದು ಕಟ್ ಆಫನ್ನು ಹೇಳ್ತಾ ಹೋಗೋಣ. ಇದು 2023ರ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿದೆ. ಹಾಗಾಗಿ 2024ರಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಈ ಓಪನ್ ಕ್ಯಾಟಗರಿಲಿ ಅಥವಾ GMP, GMPH, NRI, ಅದರ್ಸ್ ಇದರಲ್ಲಿ ಸೀಟ್ಗೆ ಏನಾರು ಟ್ರೈ ಮಾಡಬೇಕು ಅಂತಕ್ಕಂಥವ್ರಿಗೆ ಒಂದು ಪಿಕ್ಚರ್ ಸಿಗುತ್ತೆ. ಎಷ್ಟು ಯಾವ್ಯಾವ ರ್ಯಾಂಕಿಂಗ್ ನಿಂತಿದೆ, ಯಾವ ರ್ಯಾಂಕಿಂಗ್ನಲ್ಲಿ ಸೀಟ್ ಸಿಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಕೆಂಪೇಗೌಡ ಮೆಡಿಕಲ್ ಕಾಲೇಜು ಬೆಂಗಳೂರು ಇದರ ಒಂದು 2020ರ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿದೆ. ಓಪನ್ ಕ್ಯಾಟಗರಿಯಲ್ಲಿ 27,498 ಇದು ಕಟ್ ಆಫ್ ರ್ಯಾಂಕಿಂಗು. GMP 74,193, GMPH 93,441, NRI ನೋಡಿ NRI ಇದು 11,83,658 ಕಟ್ ಆಫ್ ರ್ಯಾಂಕಿಂಗು. ಇದು 4,20,141. ನೆಕ್ಸ್ಟ್ ಮುಂದೆ ಇದು ನೋಡಿ, ಇಲ್ಲಿ ಓಪನ್ ಕ್ಯಾಟಗರಿ ರ್ಯಾಂಕಿಂಗು ಜಾಸ್ತಿ ಇದೆ.
ರ್ಯಾಂಕಿಂಗು ಅಂದರೆ ಇದು ಹೆಚ್ಚು ಮಾರ್ಕ್ಸ್ ತೆಗೆದಿರ್ತಕ್ಕಂಥವ್ರಿಗೆ ಇದು ಸಿಗುತ್ತೆ, ಸ್ವಲ್ಪ ಕಡಿಮೆ ಆದಂಥವ್ರಿಗೆ ಇದು ಇನ್ನೂ ಕಡಿಮೆ ಈ ಸೀಟುಗಳು ಸಿಗ್ತವೆ ಅಂತೇಳಿ. ಓಪನ್ ಕ್ಯಾಟಗರಿ ರ್ಯಾಂಕ್ ಯಾಕೆಂದರೆ ಇದು ಓವರಾಲ್ ಇಂಡಿಯಾ ಭಾರತದಾದ್ಯಂತ ಇರತಕ್ಕಂಥ ಯಾವುದೇ ವಿದ್ಯಾರ್ಥಿ ನೀಟ್ ಯು ಜಿಯಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಇದಕ್ಕೆ ಫೈಟ್ ಮಾಡ್ಬೋದಾಗಿದೆ. ಹಾಗಾಗಿ ಇದು ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ. ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ ಮೀನ್ಸ್ ಮಾರ್ಕ್ಸ್ ಜಾಸ್ತಿ ಇರಬೇಕು ಅಂತೇಳಿ. ಇನ್ನು BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಇದು ಕೂಡ ಬೆಂಗಳೂರಲ್ಲಿ ಬರ್ತಕ್ಕಂಥದ್ದು. ಓಪನ್ ಕ್ಯಾಟಗರಿ 32,314, GMP 95,806, GMPH 1,02,599. ಇನ್ನು NRI 5,58,670 ರ್ಯಾಂಕಿಂಗ್. ಇದು ಅದರ್ಸ್ 4,32,749 ಕಟ್ ಆಫ್ ಆಗಿದೆ. ನೆಕ್ಸ್ಟ್ BGS ಮೆಡಿಕಲ್ ಕಾಲೇಜು ಬೆಂಗಳೂರು. ಓಪನ್ ಕ್ಯಾಟಗರಿ 35,751, GMP 88,469, GMPH 1,29,594, NRI 11,70,516, ಅದರ್ಸ್ 5,25,428. ನೀವೆಲ್ಲ ಅದನ್ನು ಕೂಡ ಗಮನಿಸಿ. ಓಪನ್ ಕ್ಯಾಟಗರಿ ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದರಲ್ಲಿ ಭಾಗವಹಿಸೋದಕ್ಕೆ ಸ್ವಲ್ಪ ರ್ಯಾಂಕಿಂಗ್ ಅಂದರೆ ಮಾರ್ಕ್ಸ್ ಜಾಸ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮಂಗಳೂರು. ಓಪನ್ ಕ್ಯಾಟಗರಿ 35,207, GMP 77,906, GMPH 1,41,249, NRI 11,66,183, ಅದರ್ಸ್ 5,59,588. MC ಅಂದರೆ ಇದು ಮೈನಾರಿಟಿ ಕಾಲೇಜಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ಮೈನಾರಿಟಿ ಕಾಲೇಜ್ ಅಲ್ಪಸಂಖ್ಯಾತ ಕಾಲೇಜುಗಳು ಅಂತ ಬರ್ತವೆ. ಇದರಲ್ಲಿ 2 ಥರದ ಅಲ್ಪಸಂಖ್ಯಾತ ಕಾಲೇಜುಗಳನ್ನು ನಾವು ಕಾಣ್ತೀವಿ. ಅಂದರೆ ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು. MC ಇದು ಮೈನಾರಿಟಿ ಆಫ್ ಕ್ರಿಶ್ಚಿಯನ್ಸ್, ಅವರಿಗೆ ಈ ಒಂದು ಸೀಟ್ ರಿಸರ್ವ್ ಇರುತ್ತೆ. 3,09,670 ಕಟ್ ಆಫ್ ಆಗಿದೆ MC. ನೆಕ್ಸ್ಟ್ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜು ಗುಲ್ಬರ್ಗ. ಓಪನ್ 45,943, GMP 97,102, GMPH 1,35,915, NRI 3,08,516, ಅದರ್ಸ್ 4,36,253 ಕಟ್ ಆಫ್ ರ್ಯಾಂಕಿಂಗ್. MVJ ಮೆಡಿಕಲ್ ಕಾಲೇಜು ಬ್ಯಾಂಗ್ಳೂರು. ಇದು ಕೂಡ ಒಂದು ಮೈನಾರಿಟಿ ಕಾಲೇಜ್ ಆಗಿದೆ. ಓಪನ್ ಕ್ಯಾಟಗರಿ 38,597, GMP 1,01,021, GMPH 1,53,899, NRI 9,87,383, ಅದರ್ಸ್ 8,32,887. ಇದು ಕೂಡ ಮೈನಾರಿಟಿ ಕಾಲೇಜ್ ಆಗಿರೋದ್ರಿಂದ ಅದರ ಒಂದು ರಿಸರ್ವೇಷನ್ಸ್ ಇರುತ್ತೆ. 3,17,911. AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು. ಓಪನ್ ಕ್ಯಾಟಗರಿ 43,760, GMP 93,568 ಕಟ್ ಆಫ್ ರ್ಯಾಂಕಿಂಗ್ ಆಗಿದೆ. GMPH 1,48,872, NRI 7,71,864, ಅದರ್ಸ್ 5,11,481. MU ಅಂದರೆ ಮೈನಾರಿಟಿ ಆಫ್ ತುಳು 3,40,246. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರು. ಓಪನ್ 47,126, GMP 1,13,463, GMPH 1,79,099. ME ಮೈನಾರಿಟಿ ಆಫ್ ತೆಲುಗು ಭಾಷಾ ಅಲ್ಪಸಂಖ್ಯಾತರು ಏನಿರುತ್ತೆ ಅವರಿಗೆ ಈ ಸೀಟ್ ರಿಸರ್ವ್ ಆಗಿರುತ್ತೆ. ಅದರ ಒಂದು ಕಟ್ ಆಫ್ ಏನಾಗಿದೆ ಅಂತೇಳಿ ನೋಡಿ. 3,67,018, ಅದರ್ಸ್ 7,08,034. ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರು. ಓಪನ್ ಕ್ಯಾಟಗರಿ 1,32,256, GMP 3,16,681, GMPH 5,04,730, NRI 8,46,210, ಅದರ್ಸ್ 8,86,798. ಇನ್ನು JJM ಮೆಡಿಕಲ್ ಕಾಲೇಜು ದಾವಣಗೆರೆ. ಓಪನ್ ಕ್ಯಾಟಗರಿ 42,962, GMP 92,284, GMPH 1,05,309, NRI 5,86,488, ಅದರ್ಸ್
8,93,232. ಈಸ್ಟ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು ಓಪನ್ 52,262. GMP 1,23,204. GMPH 1,69,140. ಅದರ್ಸ್ 5,76,179. ದ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಬ್ಯಾಂಗ್ಳೂರು ಓಪನ್ 49,198. GMP 1,07,864. GMPH 1,84,324. NRI ಮತ್ತು ಅದರ್ಸ್ 7,58,006. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಓಪನ್ 58,382. GMP 1,31,273. GMPH 1,91,701. NRI 9,63,163. ಅದರ್ಸ್ 7,31,882. ಮೈನಾರಿಟಿ ತುಳು ಯಾವುದಿದು ತುಳು 12,07,65. ಇದಿಷ್ಟು GMP ಓಪನ್, GMPH, NRI ಅದರ್ ಒಂದು ಕಟ್ ಆಫ್ ರ್ಯಾಂಕಿಂಗ್ ಆಗಿದೆ. ಇನ್ನು ಉಳಿದಂಥ ಕಾಲೇಜುಗಳ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ ಕಾಲೇಜುಗಳ ಮಾಹಿತಿಯನ್ನು ಕವರ್ ಮಾಡಲಿದ್ದೇನೆ. ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ. ಯಾಕೆಂದರೆ ಈ ರೀತಿ ಲೈಕ್ ಮಾಡೋದ್ರಿಂದ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪುತ್ತೆ. ಮತ್ತು ಶೇರ್ ಮಾಡಿ ತಮ್ಮ ಸ್ನೇಹಿತರಿಗೆ. ಇದು ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.